ಸರ್ಕಾರಗಳು ಬಂದರೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇದ್ರು. ಈ ಸರ್ಕಾರಗಳು ಬಂದ ಮೇಲೆ ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ. ಬಟ್ ಕಲ್ಯಾಣ ಕರ್ನಾಟಕ ಅನ್ನೋದು ಹೆಸರಲ್ಲಿ ಮಾತ್ರ ಆಗಿದೆ, ಅದೇನು ಕಲ್ಯಾಣ ಆಗಿಲ್ಲ. ಅಲ್ಲಿ ಇರ್ತಕ್ಕಂಥ ಬಡತನ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಗೂಳೆ ಬರ್ತಾರೆ. ಮಹಾರಾಷ್ಟ್ರ ಮತ್ತು ಬೆಂಗಳೂರು ಈ ಕಡೆ ಎಲ್ಲ ಗೂಳೆ ಹೋಗ್ತಾರೆ. ಗಡಿ ಭಾಗದ ಎಲ್ಲರೂ. ಮತ್ತು ಅಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ. ಮತ್ತು ಹೆಚ್ಚಾಗಿ ಶಿಕ್ಷಣದ ಕೊರತೆ ಇದೆ. ಶೈಕ್ಷಣಿಕವಾಗಿ ಏನು ಸೌಲಭ್ಯಗಳು ಸಿಗಬೇಕು, ಶಾಲೆಗಳಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಶಾಲೆಗಳಲ್ಲಿ ಸರಿಯಾದ ಪೀಠೋಪಕರಣಗಳಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಶೌಚಾಲಯಗಳ ಕೊರತೆ ಇದೆ, ಕುಡಿಯುವ ನೀರಿನ ಕೊರತೆ ಇದೆ, ದುರಸ್ತೀಕರಣ ಇಲ್ಲ, ಕಟ್ಟಡ ಬೀಳುವ ಸ್ಥಿತಿಯಲ್ಲಿದ್ದಾವೆ. ಸರ್ಕಾರಗಳು ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಎರಡನೇದೇನೆಂದರೆ, ನಾವು ಕರ್ನಾಟಕದಲ್ಲಿ ಕನ್ನಡದ ವಿಷಯಗಳನ್ನು ಹೆಚ್ಚಾಗಿ ಸರ್ಕಾರಗಳು ಓದಬೇಕು. ಬೇರೆ ಯಾವುದೋ ಇತಿಹಾಸ ತಂದು ಓದಿಸ್ತಾರೆ. ನಾವು ಹೆಚ್ಚು ಕನ್ನಡ ಮಣ್ಣಿನ ಇತಿಹಾಸವನ್ನು ಓದಿಸ್ಬೇಕು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತುರ್ಪೂರು ಸಂಸ್ಥಾನವನ್ನು ತಿಂತಿದೆ. ತುರ್ಪೂರು ಸಂಸ್ಥಾನದಲ್ಲಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರು ಹಿಡಿದು 240 ವರ್ಷ ಆಳಿದ ರಾಜಮನೆತನ. ಅದಕ್ಕೆ ಒಂದು ಅಧ್ಯಯನ ಪೀಠ ಮಾಡಬೇಕು. ಕನ್ನಡದ ಇತಿಹಾಸ ಉಳಿಬೇಕಂದ್ರೆ ಕನ್ನಡ ಪರ ಹೋರಾಟಗಾರರ ಕನ್ನಡದ ವಿಷಯ, ಕನ್ನಡ ಮಣ್ಣಿನ ಅಸ್ಮಿತೆ ಉಳಿಬೇಕಂತಂದರೆ ಪಠ್ಯಪುಸ್ತಕದಲ್ಲಿ ಕನ್ನಡೀಕರಣ ಆಗಬೇಕು. ಅದು ಬಿಟ್ಟು ತಮ್ಮ ಸರ್ಕಾರ ಪಕ್ಷ ಅದಕ್ಕೆ ಅನುಕೂಲವಾಗುವಂತೆ ತಾವು ಪಠ್ಯಪುಸ್ತಕಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ರಾಜ ವೆಂಕಟಪ್ಪ ನಾಯಕ ಅವರ ಹೆಸರಿನಲ್ಲಿ, ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠ ಮಾಡಬೇಕು. ಎರಡನೇದಾಗಿ ಕಲಬುರಗಿಯ ಒಂದು ವಿಮಾನ ನಿಲ್ದಾಣ ಏನಿದೆ, ಅವಾಗ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಅಲ್ಲಿ ಮಳಖೇಡ ಅಂತ, ಈಗ ಮಳಖೇಡ ಮಾನ್ಯಖೇಟ ಅಂತ ಇತ್ತು, ಈಗ ಮಳಖೇಡ ಅಂತ ಇದೆ. ಆ ಮಳಖೇಡ ರಾಷ್ಟ್ರಕೂಟರ ರಾಜಧಾನಿ. ಅಮೋಘ ವರ್ಷ 31 ಮಹಾನ್ ಮೇಧಾವಿ ರಾಜ ಅಂತ ರಾಜರ ಸಮಯದಲ್ಲಿ ಕವಿರಾಜ ಮಾರ್ಗ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಅಂಥದ್ದೆಲ್ಲ ಕಡೆಗಣಿಸಿ, ಕನ್ನಡ ಪರ ವಿಷಯಗಳನ್ನ ಕಡೆಗಣಿಸಿ ಯಾವ ಇತಿಹಾಸವನ್ನು ಓದಿಸ್ತಾ ಇದ್ದಾರೋ, ಎಲ್ಲಿ ಕಲ್ಯಾಣ ಮಾಡ್ತಾ ಇದ್ರು ಸರ್ಕಾರಗಳು ಗೊತ್ತಿಲ್ಲ. ಅದಕ್ಕಾಗಿಯೇ ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಕಲ್ಯಾಣ ಕರ್ನಾಟಕ ನಿಜವಾದ ಕನ್ನಡೀಕರಣ ಮಾಡಿ ಅಭಿವೃದ್ಧಿ ಕಲ್ಯಾಣ ಮಾಡದೇ ಇದ್ದರೆ ಕನ್ನಡ ಜನ್ಮಭೂಮಿ ಯುವ ಸೇನೆ ಸೈನಿಕರು, ಪದಾಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಅಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಪಾಠ ಕಲಿಸಬೇಕು ಮುಂಬರುವ ದಿನಗಳಲ್ಲಿ ಕಲಿಸ್ತಾರೆ.